ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಷಯ ಇದು ಮಲ್ಲಿಗೆ ಗಿಡ ಅಂತ. ಈ ಮಲ್ಲಿಗೆ ಹೂವು ಅಂದರೆ ಜಾಸ್ಮೈನ್ ಅಂತ. ಈ ಮಲ್ಲಿಗೆ ಹೂವಿನಿಂದ ಸೆಂಟ್ ಮಾಡುತ್ತಾರೆ. ಅಲ್ಲದೆ ಈ ಮಲ್ಲಿಗೆ ಹೂವು ಹೆಣ್ಣು ದೇವರುಗಳಿಗೂ ಮತ್ತು ಹೆಣ್ಣು ಮಕ್ಕಳಿಗೂ ತುಂಬ ಪ್ರಿಯವಾದ ಹೂವಾಗಿರುತ್ತದೆ. ಓಕೆ, ಈ ಹೂವು ಏಪ್ರಿಲ್, ಮೇ, ಜೂನ್ ಹೀಗೆ 3 ತಿಂಗಳು ಬರುತ್ತದೆ. ಅಲ್ಲದೆ ಈ ಮಲ್ಲಿಗೆ ಹೂವಿನ ಜಾತಿಗಳಲ್ಲಿ ಹಲವಾರು ವಿಧಗಳಿವೆ. ಒಂದು ಸೂಜಿ ಮಲ್ಲಿಗೆ, ದುಂಡು ಮಲ್ಲಿಗೆ, 7 ಸುತ್ತಿನ ಮಲ್ಲಿಗೆ ಹಾಗೂ ಕಾಕಡ ಎಂಬ ಹಲವಾರು ಹೆಸರುಗಳಿಂದ ಗಿಡಗಳನ್ನು ರೈತರು ಬೆಳೆಯುತ್ತಾರೆ. ಅಲ್ಲದೆ ಈ ಗಿಡಗಳನ್ನು ನೆಟ್ಟು ರೈತರು ಹಣವನ್ನು ಸಂಪಾದನೆ ಮಾಡುತ್ತಾರೆ. ಅದರಲ್ಲಿ ಕಾಕಡ ಎಂಬ ಹೂವು ವರ್ಷ ಪೂರ್ತಿ ಹೂವು ಬರುತ್ತದೆ. ಓಕೆ, ಅದರಿಂದಲೂ ಸಹ ರೈತರಿಗೆ ಒಳ್ಳೆಯ ಆದಾಯ. ಓಕೆ, ಇಂತಹ ಹೂವುಗಳನ್ನು ರೈತರು ಬೆಳೆದು ಹಣವನ್ನು ಗಳಿಸುತ್ತಾರೆ. ಓಕೆ, ಈ ಹೂವು ತುಂಬ ಸುಂದರವಾಗಿ ಕಾಣುತ್ತದೆ. ಓಕೆ, ಇಂತಹ ಹೂವುಗಳನ್ನು ಹೆಣ್ಣು ಮಕ್ಕಳು ತಲೆಯಲ್ಲಿ ಮುಟ್ಟುಕೊಂಡು ಹೋಗುತ್ತಿದ್ದರೆ ಸುಮಾರು ದೂರ ಸುವಾಸನೆ ಬರುತ್ತಿರುತ್ತದೆ. ಅಲ್ಲದೆ ತೋಟಗಳಲ್ಲಿ ಈ ಹೂವು ಬೆಳೆದರೆ ಸುಮಾರು 15ರಿಂದ 20 ಮೀಟರ್ವರೆಗೂ ತುಂಬ ಸುವಾಸನೆ ಇರುತ್ತದೆ. ಈ ಹೂವು ಮಲ್ಲಿಗೆ ಹೂವು ಎಂದರೆ ನಾಗರ ಹಾವಿಗೆ ಪಂಚ ಪ್ರಾಣ. ಓಕೆ, ಈ ಹೂವನ್ನು ಬಿಡಿಸಬೇಕಾದರೆ ತುಂಬ ಹುಷಾರಾಗಿ ಬಿಡಿಸಬೇಕಾಗುತ್ತದೆ, ಏಕೆಂದರೆ ನಾಗರ ಹಾವುಗಳು ಬಂದು ಸೇರಿಕೊಂಡಿರುತ್ತವೆ. ಓಕೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.